ಮೇ 14ರಿಂದ ಕಟಕ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದಾಗಿ ಒಳ್ಳೆಯದಾಗುತ್ತಾ, ಅವರ ಜೀವನ ಅಭಿವೃದ್ಧಿ ಆಗುತ್ತಾ, ಅಷ್ಟಮ ಶನಿಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದಿದೆ. ಇನ್ನು ಮುಂದೆ ಆದ್ರೂ ಜೀವನ ಏಳಿಗೆ ಆಗುತ್ತಾ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೇ 14ನೇ ತಾರೀಕು ವೃಷಭ ರಾಶಿಯಿಂದ ಗುರುವು ಮಿಥುನ ರಾಶಿ ಪ್ರವೇಶ ಮಾಡ್ತಾ ಇರುವಂಥದ್ದು. ಈ ಸಂಚಾರದಿಂದಾಗಿ ಕಟಕ ರಾಶಿಯವರ ಮದುವೆ ಜೀವನ, ಮದುವೆ ಯೋಗಗಳು, ಆರೋಗ್ಯ, ವ್ಯಾಪಾರ, ವ್ಯವಹಾರ, ವಿದ್ಯಾಭ್ಯಾಸ ಎಲ್ಲದರ ಮೇಲೂ ಕೂಡ ಇದು ಪೂರ್ಣ ಪರಿಣಾಮ ಬೀಳ್ತಕ್ಕಂಥದ್ದಿದೆ. ಇದರಿಂದಾಗಿ ನಿಮ್ಮ ಜೀವನ ಬದಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಏನು ಮಾಡಿದ್ರೆ ಅದೃಷ್ಟ ಬರುತ್ತೆ, ಏನು ಕೆಲಸವನ್ನು ನೀವು ಮಾಡಬಾರದು, ಎಲ್ಲವನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಟಕ ರಾಶಿ ಅಥವಾ ಕಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಬಹಳ ವಿಶೇಷ ವ್ಯಕ್ತಿಗಳು. ಯಾಕಂದ್ರೆ ಚಂದ್ರನಂತ ಹೊಳಪು ಅವರ ಮುಖದಲ್ಲಿ ಸಾಮಾನ್ಯವಾಗಿರ್ತದೆ. ನೋಡೋದಕ್ಕೂ ಕೂಡ ಬಹಳ ಸುಂದರವಾಗಿರ್ತಕ್ಕಂತಹ ವ್ಯಕ್ತಿಗಳು ಕಟಕ ರಾಶಿಯಲ್ಲಿ ಜನಿಸಿರ್ತಾರೆ. ಹಾಗೆ ಯಾರ ಜೊತೆ ಕೂಡ ಜಗಳ ಮಾಡದೆ ಸಾಮಾನ್ಯವಾಗಿ ಎಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು, ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು, ಯಾವುದೇ ತೊಂದರೆಗಳು ತನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಕ್ಕಂತಹ ರಾಶಿಯೇ ಈ ಕಟಕ ರಾಶಿ. ಹಾಗೆ ಕಟಕ ರಾಶಿಯವರು ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅದನ್ನು ಸಹಿಸಿಕೊಂಡು ಬಹಳ ಬಾರಿ ಸುಮ್ಮನಿರ್ತಕ್ಕಂತಹ ರಾಶಿ ಕೂಡ ಹೌದು. ಕಟಕ ರಾಶಿಯಲ್ಲಿ ಯಾರಾದರೂ ಜನನ ಆಗಿದ್ರೆ ಅವರ ಅಣ್ಣ ತಮ್ಮಂದ್ರು, ತಂಗಿಯಂದ್ರು ಅಥವಾ ಗಂಡ ಹೆಂಡತಿನ ಯಾರೋ ಒಬ್ರು ಅವ್ರಿಗೆ ತೊಂದರೆ ಮಾಡ್ತಾ ಇದ್ರು ಕೂಡ ಅವರಿಗೋಸ್ಕರ ನಮ್ಮವರು ಅನ್ನೋ ಒಂದು ಭಾವನೆಯಿಂದಾಗಿ ಅದನ್ನ ಸಹಿಸ್ಕೊಳ್ತಕ್ಕಂತಹ ಪ್ರವೃತ್ತಿ ಬಹಳ ಜಾಸ್ತಿ ಇರುವಂಥದ್ದು. ಇವರು ಎಲ್ಲರ ಜೊತೆ ಕೂಡ ಬೆರೆತು ಬಾಳುವಂತಹ ಮನಸ್ಥಿತಿಯನ್ನು ಉಳ್ಳಂಥವರು. ಎಲ್ಲರೂ ಕೂಡ ನಮ್ಮವರೇ ಅಂತ ಹೇಳಿ, ನಮ್ಮವರು ಅಂತ ಹೇಳಿ ಇವರೆಲ್ಲರಿಗೂ ಕೂಡ ಒಳ್ಳೇದನ್ನೇ ಬಯಸ್ತಾ ಇರ್ತಾರೆ. ಬಟ್ ಇವ್ರು ಯಾರಿಗೂ ಒಳ್ಳೇದು ಮಾಡಿರ್ತಾರೆ ಅವರೇ ಇವರಿಗೆ ತೊಂದರೆಯನ್ನ ಮಾಡಿ ಹೋಗ್ತಾರೆ. ನಮ್ಮವರು ಅಂತ ಹೇಳಿ ಸಾಲವನ್ನ ನೀವು ಬೇರೆಯವ್ರ ಹತ್ರ ತಗೊಂಡು ನಿಮ್ಮ ಸ್ನೇಹಿತರು ಯಾರಿಗೋ ಒಬ್ರು ಕೊಟ್ಟಿರ್ತೀರಿ, ಆ ವ್ಯಕ್ತಿ ನಿಮ್ಮನ್ನ ಮರೆತು ಬಿಟ್ಟು ನೀವು ಕೊಡಿಸಿದಂತಹ ಸಾಲ, ನೀವು ಕೊಟ್ಟ ದುಡ್ಡು ಅಲ್ಲ, ನೀವು ಬೇರೆಯವರಿಗೆ ಕೊಡಿಸಿದಂತಹ ಸಾಲ ಕೂಡ ನಿಮಗೆ ಉರುಳಾಗಿ ಪರಿಣಾಮ ಆಗುವಂತಹ ಸಂಭವ ಕೂಡ ಕಟಕ ರಾಶಿಯವರಿಗೆ ಇರುವಂಥದ್ದು. ಕಟಕ ರಾಶಿಯವರು ಯಾರ ಶತ್ರುತ್ವವನ್ನ ಕೂಡ ಇಟ್ಕೊಳ್ಳೋದಕ್ಕೆ ಬಯಸುವುದಿಲ್ಲ. ಎಲ್ಲರ ಜೊತೆ ಸ್ನೇಹ ಸಂಪರ್ಕದಿಂದ ಇರೋದಕ್ಕೆ ಬಯಸ್ತಾರೆ. ಪ್ರೀತಿಯಿಂದ ಇರಬೇಕು ಅಂತ ಹೇಳಿ ಬಹಳ ಆಶಾವಾದಿಗಳು ಕೂಡ ಇವರು ಆಗಿರ್ತಾರೆ. ಹಾಗೆ ಬೇರೆಯವರು ಏನೆಂದುಕೊಳ್ತಾರೋ ಅಂತಕ್ಕಂಥದ್ದು ಇವರ ಮನಸ್ಸಲ್ಲಿ ಬಹಳ ಕಾಡ್ತಕ್ಕಂತಹ ವಿಚಾರ. ನನ್ನ ಬಗ್ಗೆ ಬೇರೆ ಯಾರು ಕೆಟ್ಟದ್ದು ಮಾತಾಡಬಾರ್ದು, ಮರ್ಯಾದೆ ಅಂತಕ್ಕಂಥದ್ದು ಬಹಳ ಮುಖ್ಯ, ಯಾರೂ ನಮ್ಮ ಬಗ್ಗೆ ಕೂಡ ಕೆಟ್ಟದಾಗಿ ಮಾತಾಡಬಾರದು ಅಂತಕ್ಕಂಥ ಮನಸ್ಥಿತಿ ಹೆಚ್ಚಿನ ಕಟಕ ರಾಶಿಯವರಿಗಿರ್ತಕ್ಕಂಥದ್ದು. ಊಹಾ ಸ್ವಭಾವ ಅಂದ್ರೆ ಸ್ವಲ್ಪ ಓವರ್ ಥಿಂಕಿಂಗ್ ಅಂತಾನು ಹೇಳಬಹುದು. ಇದನ್ನ ಮುಂದಿರತಕ್ಕಂತಹ ವ್ಯಕ್ತಿ ಏನು ಯೋಚನೆಯನ್ನ ಮಾಡ್ತಾನೆ ಅಂತ ಹೇಳುವಂಥದ್ದು ಅವರು ಸರಿಯಾಗಿ ಗ್ರಹಿಸುವಂತ ಒಂದು ಸಿಕ್ಸ್ ಸೆನ್ಸ್ ಅನ್ನೋದು ಚೆನ್ನಾಗಿದೆ. ಆದ್ರೆ ಇದು ಓವರ್ ಥಿಂಕಿಂಗ್ ಆಗುವಂತಹ ಸಂಭವ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲದ ಸಮಸ್ಯೆ ಜೊತೆಗೆ ನಿಮ್ಮ ಸೆಣಸಾಟ ಆಗುವಂತಹ ಸಂಭವ ಕೂಡ ಇರುವಂಥದ್ದು. ಸಮಸ್ಯೆಯೇ ಇಲ್ಲ, ಅಂತಹ ಸಮಸ್ಯೆಯನ್ನ ಈ ರೀತಿ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಹೇಳಿ ಕೊರತಕ್ಕಂತಹ ಸಂಭವ ಕೂಡ ಇರುವಂಥದ್ದು. ಸಾಮಾನ್ಯವಾಗಿ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಅವರ ಲಗ್ನಾನುಸಾರವಾಗಿ ಅವರು ಸ್ವಲ್ಪ ಚಂಚಲ ಬುದ್ಧಿಯನ್ನ ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ. ಚಂಚಲತೆ ಅಂತಕ್ಕಂಥದ್ದು ಅವರಿಗೆ ಬಹಳ ಒಂದು ಸಮಸ್ಯೆಯಾಗಿ ಕಾಡ್ತಕ್ಕಂತಹ ವಿಚಾರ ಕೂಡ ಹೌದು. ಸ್ವಲ್ಪ ಡಿಪ್ರೆಷನ್ಗೆ ಹೋಗುವಂತಹ ಸಂಭವಗಳಿರುತ್ತೆ. ಇದು ಚಂದ್ರದಶ ಬಂದ್ರೆ ಇವರಿಗೆ ಈ ಒಂದು ಸಮಸ್ಯೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತಾಯಿ ಸ್ವಭಾವ ಹೊಂದಿರತಕ್ಕಂತಹ ವ್ಯಕ್ತಿಗಳು. ಯಾಕಂದ್ರೆ ಚಂದ್ರನನ್ನ ನಾವು ತಾಯಿಗೆ ಹೋಲಿಸ್ತೇವೆ. ಹಾಗಾಗಿ ಚಂದ್ರ ಅಂತಕ್ಕಂಥದ್ದು ನಮಗೆ ತಾಯಿ ಸ್ವರೂಪ ಆಗಿರೋದ್ರಿಂದ ತಾಯಿಯಲ್ಲಿರ್ತಕ್ಕಂತಹ ಗುಣಗಳು ಕೂಡ ನಮಗೆ ಕಟಕ ರಾಶಿಯಲ್ಲಿ ಇರುವಂಥದ್ದು ನಾವು ಸಾಮಾನ್ಯವಾಗಿ ನೋಡ್ಬೋದು. ಹಾಗೆ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾರೇ ಇದ್ರೂ ಕೂಡ ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸದೇ ಇದ್ರು ನೀವು ಒಳ್ಳೇದು ಮಾಡೋದಕ್ಕೆ ಹೋಗಿ ನೀವು ಸಮಸ್ಯೆಗೆ ಸಿಗಾಕೊಳ್ಳುವಂತಹ ಸಂಭವ ಕೂಡ ಇರುವಂಥದ್ದು. ಹಾಗಾಗಿ ಸ್ವಲ್ಪ ನೀವು ಮಾಡ್ತಕ್ಕಂತಹ ಕೆಲಸದಲ್ಲಾಗಿರ್ಬೋದು, ನೀವು ಯಾವ ದಾರಿಯಲ್ಲಿ ಹೋಗ್ತೀರಿ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ. ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೇನೆ ಅಂತ ಹೇಳಿ ಅವರು ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಾರೆ. ಹಾಗೆ ಈ ಕಟಕ ರಾಶಿಯವರು ಬೇರೆಯವರ ಪ್ರಭಾವಕ್ಕೆ ಒಳಗಾಗಿ ಸ್ವಲ್ಪ ಸಮಸ್ಯೆಯನ್ನ ಕೂಡ ಉಂಟು ಮಾಡತಕ್ಕಂತಹ ಸಂಭವಗಳಿದೆ. ಯಾವುದೇ ಪರಿಸರಕ್ಕಾಗಿ ಪರಿಸ್ಥಿತಿಗಾಗಿ ಬಹಳ ಅನುಗುಣವಾಗಿರ್ತಕ್ಕಂತಹ ರೀತಿಯಲ್ಲಿ, ಅಂದರೆ ಇವರಿಗೆ ಇಂಥದ್ದೇ ಬೇಕು, ಅಂಥದ್ದೇ ಕಂಫರ್ಟ್ ಬೇಕು ಅಂತಕ್ಕಂಥ ಏನು ಭಾವನೆ ಇರೋದಿಲ್ಲ. ಏನೇ ಆದರೂ ಕೂಡ ಅದನ್ನ
ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇರ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಈ ಗುರು ಸಂಚಾರ ಆದ ಮೇಲೆ ಅವರ ಜೀವನದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇದು ನವೆಂಬರ್ ವರೆಗೆ ಇರ್ತಕ್ಕಂಥದ್ದು. ನವೆಂಬರ್ ನಂತರದಲ್ಲಿ ನಿಮ್ಮ ರಾಶಿಗೆ ಈ ಒಂದು ಗುರು ಪ್ರವೇಶ ಆಗುತ್ತೆ. ಆ ನಂತರದಲ್ಲಿ ಈ ಸಮಸ್ಯೆಗಳ ನಿಮಗೆ ನಿವಾರಣೆ ಆಗುತ್ತೆ. ಹಾಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಓವರ್ ಥಿಂಕಿಂಗ್ ಅಂತ ಏನು ಮಾಡ್ತೀರಿ, ಇದರಿಂದಾಗಿ ಸ್ವಲ್ಪ ಸ್ಟ್ರೆಸ್ ಅಂತಕ್ಕಂಥದ್ದು ಕೂಡ ನಿಮಗೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಈ ಓವರ್ ಥಿಂಕಿಂಗ್ ಅನ್ನೋದನ್ನು ಭಾಳಷ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಡಿಪ್ರೆಷನ್ಗೆ ಹೋಗುವಂತಹ ಸಂಭವ ಕೂಡ ಇರುವಂಥದ್ದು. ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ನೀವು ಡಿಪ್ರೆಷನ್ ಹೋಗೋದಕ್ಕೆ ಯಾವುದೇ ಕಾರಣಗಳು ಬೇಕಾಗಿಲ್ಲ. ಓವರ್ ಥಿಂಕಿಂಗೇ ಒಂದೇ ಸಾಕು ನಿಮಗೆ. ಅಥವಾ ನೀವು ಒಬ್ಬರನ್ನು ಇಷ್ಟಪಟ್ಟು ಆ ವ್ಯಕ್ತಿ ದೂರ ಆಗಿದ್ರೂ ಸಾಕು, ಆ ವ್ಯಕ್ತಿಯನ್ನು ಮರೆಯೋದಕ್ಕೆ ಭಾಳ ಟೈಮನ್ನು ತಗೊಳ್ತೀರಿ. ಇದರಿಂದಾಗಿ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದು ಕೂಡ ನಿಮಗೆ ನಿರ್ಮಾಣ ಆಗುತ್ತೆ. ಹಾಗೆ ಕಟಕ ರಾಶಿಯವರ ವಿಶೇಷತೆ ಇನ್ನೊಂದೇನೆಂದರೆ, ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟರೆ ಸಾಮಾನ್ಯವಾಗಿ ಆ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಅವರು ಎಷ್ಟೇ ತಪ್ಪು ಮಾಡಲಿ ಅವ್ರ ಜೊತೆನೇ ಇರುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಆ ವ್ಯಕ್ತಿಯವ್ರಿಗೇನಾದರೂ ಸಂಪೂರ್ಣವಾಗಿ ದೂರ ಆದರೆ ಅವರನ್ನು ಮರೆಯುವಂತಹ ಶಕ್ತಿ, ಅವರನ್ನು ದೂರ ಮಾಡ್ತಕ್ಕಂತಹ ಶಕ್ತಿ ಕೂಡ ಖಂಡಿತವಾಗ್ಲೂ ಕಟಕ ರಾಶಿಯವರಿಗೆ ಇರೋದಿಲ್ಲ. ಅಂದರೆ ಒಬ್ಬರನ್ನ ಮನಪೂರ್ವಕವಾಗಿ ಮದುವೆ ಆಗಬೇಕು ಅಂತ ಏನಾದರೂ ಇಷ್ಟಪಟ್ಟು ಆ ವ್ಯಕ್ತಿ ಏನಾದರೂ ದೂರ ಆದರೆ ಇನ್ನೊಬ್ಬ ವ್ಯಕ್ತಿ ಅವರ ಜೀವನದಲ್ಲಿ ಅವರು ಒಪ್ಕೋಬೇಕು ಅಂದರೂ ಕೂಡ ಬಹಳ ಸಮಯವನ್ನು ತೆಗೆದುಕೊಳ್ತಕ್ಕಂತಹ ರಾಶಿ. ಯಾಕಂದರೆ ಇವರು ಪರಿಶುದ್ಧತೆ ಅಂತಕ್ಕಂಥದ್ದನ್ನು ನಾವು ಚಂದ್ರನಲ್ಲಿ ನೋಡ್ಬೋದು, ಹಾಲಿನ ಬಣ್ಣ. ಹಾಗಾಗಿ ಈ ಪರಿಶುದ್ಧತೆ ಅಂತಕ್ಕಂಥದ್ದು ಕೂಡ ಚಂದ್ರನಿಗೆ ಹೋಲಿಕೆಯನ್ನು ಮಾಡ್ಬೋದು. ಹಾಗಾಗಿ ದೇಹದಲ್ಲಿ ಜಾಡ್ಯ ಅಂತಕ್ಕಂಥದ್ದು ಕೂಡ ಈ ಒಂದು ಗುರು ಸಂಚಾರದಿಂದಾಗಿ ನಿಮಗೆ ಬದಲಾವಣೆ ಆಗ್ಬೋದು. ಸ್ವಲ್ಪ ಲೇಜಿನೆಸ್ ಅಂತಕ್ಕಂಥದ್ದು ಕಾಡ್ಬೋದು. ಹಾಗಾಗಿ ನೀವು ಆದಷ್ಟು ಬೆಳಗ್ಗೆ ಬೇಗ ಹೇಳ್ತಕ್ಕಂತಹ ಅಭ್ಯಾಸವನ್ನು ನೀವು ಮಾಡ್ಕೊಳ್ಳಿ. ಹಾಗೆ ಮನೆ ಖರೀದಿ ಯೋಗ ಕೂಡ ಇರುವಂಥದ್ದು. ಮನೆಯನ್ನು ಏನಾದರೂ ಹುಡುಕ್ತಾ ಇದ್ರೆ, ಖರೀದಿ ಮಾಡಬೇಕು ಅಂತ ಯೋಚನೆಯಲ್ಲಿತ್ತು ಅಂದರೆ ಮನೆ ಖರೀದಿ ಯೋಗ ಕೂಡ ಕಟಕ ರಾಶಿಯವರಿಗಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ಲಾಭಗಳಾಗುವಂತಹ ಸಂಭವ ಕೂಡ ಇರುವಂಥದ್ದು. ತಂದೆ ತಾಯಿಯಿಂದಾಗಿ ಒಂದಷ್ಟು ಲಾಭಗಳು ಬರುವಂತಹ ಸಂಭವ. ಅಂದರೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ಇತ್ತು ಅಂದರೆ ಆ ಆಸ್ತಿ ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಈ ಒಂದು ಕಟಕ ರಾಶಿಯವರಿಗಿರುವಂಥದ್ದು. ಸಾಮಾನ್ಯವಾಗಿ ಎಲ್ಲರೂ ನನ್ನ ಕೇಳುವಂತಹ ಪ್ರಶ್ನೆ ಏನು ಅಂದರೆ, ಗುರುಗಳೇ ಏನಿದು ಕೈಯಲ್ಲಿ ಮಣಿಗಳನ್ನು ಹಾಕ್ಕೊಂಡಿದ್ದೀರಿ ಅಂತ ಹೇಳಿ. ವಿಶೇಷವಾಗಿ ಕಟಕ ರಾಶಿಗೆ ಅನುಗುಣವಾಗಿ ಈ ವಿಶೇಷ ಮಣಿಗಳನ್ನು ನಾವು ನಿಮಗೋಸ್ಕರ ಅಂತ ಹೇಳಿ ರೆಡಿ ಮಾಡಿಸಿದ್ದೇವೆ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಿಮ್ಮ ರಾಶ್ಯಾಧಿಪತಿ ಚಂದ್ರನ ತತ್ವ ಅಂತಕ್ಕಂಥದ್ದು ಈ ಮಣಿಗಳಲ್ಲಿರ್ತಕ್ಕಂಥದ್ದು. ಇದನ್ನು ನಿಮಗೆ ಕೈಗೆ ಧಾರಣೆ ಮಾಡೋದ್ರಿಂದ ನಿಮ್ಮ ಚಂಚಲ ಬುದ್ಧಿ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೆ. ಹಾಗೆ ನಿಮ್ಮ ಡಿಪ್ರೆಷನ್ನಲ್ಲಿತ್ತು ಅಂದರೆ, ಆರೋಗ್ಯ ಸಮಸ್ಯೆಗಳಿತ್ತು ಅಂದರೆ ಎಲ್ಲವೂ ಕೂಡ ಪರಿಹಾರ ಆಗುವಂಥದ್ದು. ಹಾಗೆ ಇದು ಗುರುವಿನ ಅಂಶವುಳ್ಳಂತಹ ಮಣಿ. ಇದನ್ನು ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ವಾಹನ ಖರೀದಿ ಯೋಗ ಆಗಿರ್ಬೋದು, ನಿಮ್ಮ ಆರೋಗ್ಯ ಸಮಸ್ಯೆಗಳಾಗ್ಬೋದು, ಅಥವಾ ಒಂದು ಹಣಕಾಸಿನ ಸಮಸ್ಯೆ, ವ್ಯಾಪಾರ ಸಮಸ್ಯೆಗಳು, ಈ ಎರಡೂ ಮಣಿಗಳನ್ನು ನೀವು ನಿಮ್ಮ ಕೈಯಲ್ಲಿ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಇದನ್ನು ವಿಶೇಷವಾಗಿ ನಿಮ್ಮ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಸಿ ನಿಮಗೆ ಕಳಿಸ್ಕೊಡ್ತಕ್ಕಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಇದು ಯಾರ್ಯಾರಿಗೆ ಅಗತ್ಯ ಇದೆಯೋ, ಯಾರ್ಯಾರಿಗೆ ಬೇಕೋ ಅವರು ಕೆಳಕಂಡ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ಇದನ್ನು ತರಿಸ್ಕೊಳ್ಳಿ. 100ಕ್ಕೆ 100% ಈ ಮಣಿಗಳನ್ನು ಧರಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕೂಡ ದೂರ ಆಗುತ್ತೆ. ವಿದ್ಯಾರ್ಥಿಗಳು ಇದನ್ನು ಹಾಕೊಳ್ಳೋದ್ರಿಂದ ವಿದ್ಯೆಯಲ್ಲಿ ಅವರಿಗೆ ಸಹಾಯ ಆಗುತ್ತೆ. ಇದನ್ನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಯಾವುದೇ ಭೇದ ಇಲ್ಲದೆ, ವಯಸ್ಸಿನ ಭೇದ ಇಲ್ಲದೆ ಪ್ರತಿಯೊಬ್ಬರು ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ಅಂಟು ಮುಂಟಿರೋದಿಲ್ಲ. ಹಾಗಾಗಿ ಇದನ್ನು ಧರಿಸೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ. ಹಾಗೆ ವಿಶೇಷವಾಗಿ ಗುರುಬಲ ಇಲ್ಲ ಅಂತಕ್ಕಂಥವರು, ಈ ಮಣಿಗಳನ್ನು ಧರಿಸೋದಕ್ಕೆ ಸಾಧ್ಯ ಆಗದೇ ಇರುವಂಥವರು ಗುರುವಿನ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ವಸ್ತ್ರವನ್ನು ದಾನವಾಗಿ ನೀಡಿ, ಅಥವಾ ನಿಮ್ಮ ಗುರುಗಳು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಈ ಹಳದಿ ವಸ್ತ್ರವನ್ನು ದಾನದ ರೂಪದಲ್ಲಿ ಕೊಡಿ. ಇದರಿಂದಾಗಿ ಗುರುವಿನ ಬಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗ್ತದೆ. ಎಲ್ರಿಗೂ ಶುಭವಾಗಲಿ. ಕಟಕ ರಾಶಿಯವರ ಮನಸ್ಸಿನಲ್ಲಿರ್ತಕ್ಕಂತಹ ಆಸೆ ಆಕಾಂಕ್ಷೆಗಳು ಎಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.